ನಾವು ಪ್ರತಿದಿನ ಎ ಬಳಸುತ್ತಿದ್ದೇವೆ. ಅದು ಚಾಟ್ ಜಿ ಪಿ ಟಿ ಇರ್ಬೋದು, ಜೆಮಿನಿ ಇರ್ಬೋದು, ಇಲ್ಲ ಕ್ಲೌಡ್ ಇರ್ಬೋದು, ಇಲ್ಲ ನಾವು ವೆಬ್ನಲ್ಲಿ ಹುಡುಕೋ ಇಮೇಜ್ ಜನ್ರೇಟರ್ಸೇ ಇರ್ಬೋದು. ಇವೆಲ್ಲ ನಮ್ಮ ಲೈಫ್ನ ಈಸಿ ಮಾಡ್ತಿದೆ. ಆದರೆ ಒಂದು ಸೀರಿಯಸ್ ಪ್ರಶ್ನೆ ಕೇಳೋಣ. ಈ ಎ ಐ ಮಾಡೆಲ್ಸ್ ರನ್ ಆಗೋಕ್ಕೆ ಎಷ್ಟು ವಿದ್ಯುತ್ ಬೇಕು, ಹಾಗೆ ಎಷ್ಟು ನೀರು ಖರ್ಚಾಗುತ್ತೆ? ನಾವು ಈಗ ಜಸ್ಟ್ ಗೆಸ್ ಮಾಡಲ್ಲ, ಆದರೆ ರಿಯಲ್ ನಂಬರ್ಸ್ ಕೂಡ ನೋಡ್ತೀವಿ. ನಮಸ್ಕಾರ, ಇದು ಟೆಕ್ ಸೂತ್ರ ಕನ್ನಡ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ರಿಪೋರ್ಟ್ನ ಪ್ರಕಾರ 2024ರಲ್ಲಿ ವರ್ಲ್ಡ್ ವೈಡ್ ಡೇಟಾ ಸೆಂಟರ್ಸ್ ಸುಮಾರು 460 ಟೆರಾವ್ಯಾಟ್ ಅವರ್ಸ್ ವಿದ್ಯುತ್ ಬಳಸಿದೆ. ಈ ನಂಬರ್ಸ್ ಸ್ಕೇಲ್ ಅರ್ಥ ಮಾಡ್ಕೊಳ್ಳಿ. 460 ಟೆರಾವ್ಯಾಟ್ ಅವರ್ಸ್ ಅಂದರೆ ಸ್ವೀಡನ್ ಅಥವಾ ಅರ್ಜೆಂಟೀನಾ ದೇಶಗಳು ಒಂದು ವರ್ಷದಲ್ಲಿ ಬಳಸುವ ವಿದ್ಯುತ್ಗೆ ಸಮಾನ. ಒಂದು ಇಂಡಸ್ಟ್ರಿ, ಒಂದು ಟೆಕ್ನಾಲಜಿ ಇಕೋಸಿಸ್ಟಮ್ ಒಂದು ದೇಶದಷ್ಟು ಕರೆಂಟ್ ಬಳಸುತ್ತಿದೆ ಅಂದರೆ ನಾವು ಎಚ್ಚೆತ್ತುಕೊಳ್ಳಬೇಕು. ಇಂಪಾರ್ಟೆಂಟ್ ನೋಟ್: ಡೇಟಾ ಸೆಂಟರ್ಸ್ ಎಲ್ಲ ಎಗಾಗಿ ಮಾತ್ರ ಅಲ್ಲ. ಕ್ಲೌಡ್ ಸ್ಟೋರೇಜ್, ವಿಡಿಯೋ ಸ್ಟ್ರೀಮಿಂಗ್, ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲವೂ ಇದರಲ್ಲಿ ಸೇರಿದೆ. ಆದರೆ ಕಾರ್ಬನ್ ಬ್ರೀಫ್ ಅನಾಲಿಸಿಸ್ ಪ್ರಕಾರ AI ವರ್ಕ್ಲೋಡ್ಸ್ ಈಗಾಗಲೇ ಡೇಟಾ ಸೆಂಟರ್ಸ್ನ ಎಲೆಕ್ಟ್ರಿಸಿಟಿ ಸುಮಾರು 10-15% ಶೇರ್ ತೆಗೆದುಕೊಂಡಿದೆ. ಹೀಗೆ ಮುಂದುವರೆದರೆ 2030ರ ವೇಳೆಗೆ ಇದು 30% ಅಥವಾ ಅದಕ್ಕೂ ಹೆಚ್ಚಾಗೋ ಸಾಧ್ಯತೆಗಳಿವೆ. ಅರ್ಥ, AI ಸ್ಕೇಲ್ ಅಥವಾ AI ಬಳಕೆ ಜಾಸ್ತಿ ಆದರೆ ಪವರ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಈಗ ಕಂಪೇರ್ ಮಾಡಿ, ಸ್ಟಡೀಸ್ ಹೇಳುವಂತೆ ಒಂದು ನಾರ್ಮಲ್ ಗೂಗಲ್ ಸರ್ಚ್ ಸುಮಾರು 0.3 0.5 ವ್ಯಾಟ್ ಅವರ್ಸ್ ಎನರ್ಜಿ ಬಳಸುತ್ತದೆ. ಆದರೆ ಒಂದು AI ಲಾರ್ಜ್ ಮಾಡೆಲ್ ಕ್ವೆರಿ ಸುಮಾರು 3-10 ವ್ಯಾಟ್ ಅವರ್ ಬಳಸುತ್ತದೆ. ಅಂದರೆ ಒಂದು AI ಪ್ರಾಂಪ್ಟ್ ಸಿಂಪಲ್ ಸರ್ಚ್ಗಿಂತ ಹೆಚ್ಚು ಎನರ್ಜಿ ಇಂಟೆನ್ಸಿವ್ ಆಗಿರ್ಬೋದು. ಇಂಡಿವಿಜುವಲ್ ಲೆವೆಲಲ್ಲಿ ಇದು ಚಿಕ್ಕದನ್ನಿಸ್ಬೋದು, ಆದರೆ ಪ್ರತಿದಿನ ಅಂದರೆ ಮಿಲಿಯನ್ ಗಟ್ಟಲೆ ಕ್ವೈರಿ ಮಲ್ಟಿಪ್ಲೈ ಮಾಡಿ ನೋಡಿ, ತುಂಬ ಜಾಸ್ತಿ ಅಲ್ವಾ? ದ ಎನರ್ಜಿ ಫುಟ್ ಪ್ರಿಂಟ್ ಬಿಕಮ್ ಸಿಗ್ನಿಫಿಕೆಂಟ್. ದ ಹಿಡನ್ ಸೈಡ್: ವಾಟರ್. ಎಲೆಕ್ಟ್ರಿಸಿಟಿ ಮಾತ್ರ ಅಲ್ಲ, ಕೂಲಿಂಗ್ ಸಿಸ್ಟಮ್ಗೆ ಕೂಡ ವಾಟರ್ ಬೇಕಾಗುತ್ತೆ. ಎನ್ವಿರಾನ್ಮೆಂಟ್ ಮತ್ತು ಎನರ್ಜಿ ಸ್ಟಡಿ ಇನ್ಸ್ಟಿಟ್ಯೂಟ್ EESI ಪ್ರಕಾರ ಒಂದು ಲಾರ್ಜ್ ಡೇಟಾ ಸೆಂಟರ್ ಪ್ರತಿದಿನ ಸುಮಾರು 3-5 ಮಿಲಿಯನ್ ಗ್ಯಾಲನ್ಸ್ ನೀರನ್ನು ಬಳಸಬಹುದು. ಲೀಟರ್ ಲೆಕ್ಕದಲ್ಲಿ ನೋಡೋದಾದರೆ ಸುಮಾರು 11-19 ಮಿಲಿಯನ್ಸ್ ಲೀಟರ್ ಪ್ರತಿದಿನ. ಅದು ಒಂದು ಸ್ಮಾಲ್ ಟೌನ್ ದಿನಸಿ ನೀರಿನ ಬಳಕೆಗೆ ಸಮಾನ. ಯಾಕೆ? ಇಲ್ಲಿ ಸಿಂಪಲ್ ಫಿಸಿಕ್ಸ್ ನೋಡೋದಾದರೆ AI ಚಿಪ್ಸ್, ಎಸ್ಪೆಷಲಿ GPU ಹೈ ಪರ್ಫಾರ್ಮೆನ್ಸ್ನಲ್ಲಿ ರನ್ ಆಗುತ್ತವೆ. ಹೈ ಪರ್ಫಾರ್ಮೆನ್ಸ್ ಅಂದರೆ ಹೀಟ್ ಜಾಸ್ತಿ. ಹೀಟ್ ರಿಮೂವ್ ಮಾಡಬೇಕು ಅಂದರೆ ನಾವು ನೀರು ಬಳಸಲೇಬೇಕು. ಸೊ ಮೆನಿ ಡೇಟಾ ಸೆಂಟರ್ಸ್ ಎವಾಪರೇಟಿವ್ ಕೂಲಿಂಗ್ ಸಿಸ್ಟಮ್ ಬಳಸುತ್ತದೆ. ಇಲ್ಲಿ ವಾಟರ್ ಹೀಟ್ ಅಬ್ಸರ್ವ್ ಮಾಡಿ ಅದನ್ನು ಎವಾಪರೇಷನ್ ಮೂಲಕ ಹೊರಗೆ ಬಿಡುತ್ತೆ. ಡಿಜಿಟಲ್ ಇಂಟೆಲಿಜೆನ್ಸ್ ಫಿಸಿಕಲ್ ವಾಟರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ರಿಯಲ್ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ AI ಅಲ್ಲ, ಪ್ರಾಬ್ಲಮ್ AIನ ಲಿಮಿಟಾಗಿ ಯೂಸ್ ಮಾಡದೇ ಇರೋದು. ಹೌದು, ಸತ್ಯ. AI ಮೆಡಿಕಲ್ ರಿಸರ್ಚ್, ಲಾಜಿಸ್ಟಿಕ್ ಇಂಪ್ರೂವ್ಮೆಂಟ್, ಪವರ್ ಗ್ರಿಡ್ಸ್ ಆಪ್ಟಿಮೈಸೇಷನ್, ಕ್ಲೈಮೇಟ್ ಮಾಡೆಲಿಂಗ್ ಇವೆಲ್ಲದಕ್ಕೂ ಸಹಾಯ ಆಗ್ತಿದೆ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಮಾರ್ಟ್ ಆಗಿರೋದಿದ್ರೆ ಎನರ್ಜಿ ಮತ್ತು ವಾಟರ್ ಪ್ರೆಷರ್ ಇನ್ಕ್ರೀಸ್ ಆಗ್ಬೋದು. ಸೊ ಇದರಿಂದ ಇಂಡಿವಿಜುವಲ್ಸ್ಗೆ ಏನು ಎಫೆಕ್ಟು ಅಂತ ಕೇಳೋದಾದರೆ, ನೀವು ಒಂದು AI ಕ್ವೈರಿ ನಮ್ಮ ಪ್ಲ್ಯಾನೆಟ್ನೇನು ಕೊಲ್ಯಾಪ್ಸ್ ಮಾಡೋದಿಲ್ಲ, ಆದರೆ ತಿಳುವಳಿಕೆ ಬಹಳ ಮುಖ್ಯ. ಯಾಕೆಂದರೆ ಯೂಸೇಜ್ ಪ್ಯಾಟ್ರನ್ ಸ್ಕೇಲ್ ಆಗುತ್ತಿರುತ್ತವೆ. ನೀವು ಈ ಥರ ಯೋಚನೆ ಮಾಡ್ಬೋದು: ಸಿಂಪಲ್ ಕ್ವೈರೀಸ್, ಫ್ಯಾಕ್ಚುಯಲ್ ಕ್ವೈರೀಸ್. ಸಿಂಪಲ್ ಸರ್ಚ್ಗೆ ಗೂಗಲ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜಸ್ ಅಂತಹ ಸರ್ಚ್ ಇಂಜಿನ್ಸ್ನ ಯೂಸ್ ಮಾಡ್ಬೋದು. ಕಾಂಪ್ಲೆಕ್ಸ್ ರೀಸನಿಂಗ್, ಕೋಡಿಂಗ್, ಅನಾಲಿಸಿಸ್, ಡೀಪ್ ರಿಸರ್ಚ್ ಇಂಥವಕ್ಕೆ AI ಮೇಕ್ಸ್ ಸೆನ್ಸ್. ಜಸ್ಟ್ ಸ್ಮಾರ್ಟಾಗಿ ಯೂಸ್ ಮಾಡಿ ಅಷ್ಟೇ. ಹಾಗಿದ್ರೆ AI ಈಸ್ ಪವರ್ಫುಲ್, ಬಟ್ ಎವ್ರಿ AI ಆನ್ಸರ್ ಹಿಂದೆ ಎಲೆಕ್ಟ್ರಿಸಿಟಿ, ವಾಟರ್, ಇನ್ಫ್ರಾಸ್ಟ್ರಕ್ಚರ್, ಇಂಜಿನಿಯರಿಂಗ್ ಇವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಟೆಕ್ನಾಲಜಿ ಸ್ಮಾರ್ಟ್ ಆಗ್ತಿದೆ, ಯೂಸೇಜ್ ವಿಷಯದಲ್ಲಿ ನಾವು ಕೂಡ ಸ್ಮಾರ್ಟ್ ಆಗಿರಬೇಕಲ್ವಾ? ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕೇಲ್ ಇಸ್ ದ ಫಸ್ಟ್ ಸ್ಟೆಪ್ ಟು ಸಸ್ಟೈನಬಿಲಿಟಿ. ಸೊ ಪ್ರಾಂಪ್ಟ್ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ.